ಭವನದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಖುಷಿಯಾದ ವಿಚಾರ. ನಮ್ಗೆಲ್ರಿಗೂ ಖುಷಿಯನ್ನ ತರ್ತಕ್ಕಂಥ ವಿಚಾರ. ಇದನ್ನು ಸ್ವಲ್ಪ ಫಿನಿಶ್ ಆಗ್ಬೇಕಿದೆ. ಆ ನಿಟ್ಟಿನಲ್ಲಿ ನಮ್ಮ ಮುಖಂಡರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ತುಂಬಾ ಖುಷಿ ಆಯ್ತು. ಇನ್ ಮುಂದೆ ಇದೇ ಸಭಾಭವನದಲ್ಲೇ ನಡ್ಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ನಿರ್ಧಾರ ಮಾಡಿರೋದು ಸಹ ಖುಷಿಯಾದಂತ ವಿಚಾರ. ಪ್ರತಿ ವರ್ಷ ನಾವು ಸುಮಾರು ಜನ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸ್ಕೊಂಡು ಬರ್ತಾ ಇದೀವಿ. ಇದ್ರ ಉದ್ದೇಶ ಇಷ್ಟೇ, ಯಾರನ್ನು ಇಲ್ಲಿ ಬಂದ್ ಸ್ಟೇಜ್ ಮೇಲೆ ಕುತ್ಕೊಂಡು ಹಾರ ಹಾಕಿಸ್ಕೋಬೇಕು ಅನ್ನೋ ಉದ್ದೇಶನೂ ಅಲ್ಲ. ಹಾಗಂತ ಹೇಳ್ಬಿಟ್ಟು ಯಾರಿಗೋ ದುಡ್ಡಿದೆ ಅವ್ರು ಕೊಡ್ತಾರೆ ಅವ್ರು ಮಾಡ್ಕೋತಾರೆ ಅನ್ನೋ ಉದ್ದೇಶನೂ ಅಲ್ಲ. ಒಂದು ಕಾಲದಲ್ಲಿ ಹಿಂದುಳಿದಂತಹ ನಮ್ಮ ಕುರುಬ ಸಮಾಜ ಈಗ್ಲಾದ್ರೂ ಮುಂದೆ ಬಂದು ನಮ್ಮ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗ್ಬೇಕು, ಮುಂದೆ ಉನ್ನತ ಸ್ಥಾನಗಳಲ್ಲಿ ಕಾಣಿಸ್ಬೇಕು, ನಮ್ಮ ಸಮಾಜನೂ ಸಹ ಮುಂದುವರೆದ ಸಮಾಜವಾಗಿ ಕಾಣ್ಬೇಕು ಅನ್ನೋಂತ ಒಂದು ಮಹತ್ ಸಾಧನೆ, ಒಂದು ಮಹತ್ತರವಾದಂತಹ ಕನಸನ್ನ ಹೊತ್ತು ಇಂದಿನ ಈ ಎಲ್ಲ ಮುಖಂಡರು ನಾವು ನೀವು ಎಲ್ಲ ಸೇರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಷ್ಟೊತ್ತು ಶಂಕರ್ ಸರ್ ಹೇಳಿದ್ರು, ಗೀತಾ ಮೇಡಮ್ ಅವರು ಹೇಳಿದ್ರು, ಅವ್ರು ಇಲ್ಲೇ ಹುಟ್ಟಿ ಇಲ್ಲೇ ವಿದ್ಯಾಭ್ಯಾಸವನ್ನ ಮಾಡಿ ಇದೇ ತಾಲೂಕಿನಲ್ಲಿ ತಹಸೀಲ್ದಾರ್ ಆಗಿರ್ತಕ್ಕಂಥವ್ರು. ನಾನು ಇದೇ ತಾಲೂಕಿನವಳು. ಎಲ್ಲೋ ಒಂದ್ ಕಡೆ ನಾವು, ಸರ್ ಹೇಳಿದ್ರು ಗೌರ್ಮೆಂಟ್ ಜಾಬ್ ಹೇಗಿರುತ್ತೆ ಅಂತ, ಎಲ್ಲೋ ಒಂದ್ ಕಡೆ ನಾವು ಗೌರ್ಮೆಂಟ್ ಜಾಬ್ ಅಲ್ಲಿ ಅಥವಾ ಸರ್ಕಾರಿ ನೌಕರಿಯಲ್ಲಿ ಇದ್ದಾಗ ನಮ್ಮ ಸಮಾಜದವ್ರನ್ನ ಕಂಡಾಗ ಏನೋ ಒಂದು ಖುಷಿ ಆಗುತ್ತೆ. ಅವರು ನಮ್ ತರನೇ ಓದಿ ಮುಂದೆ ಬಂದಿದ್ದಾರೆ, ನಮ್ ತರನೇ ಇನ್ನು ನಮ್ಮ ಮಕ್ಕಳು ಮುಂದೆ ಬರ್ಬೇಕು ಅನ್ನೋಂಥದ್ದು. ಇಂದಿನ ಸಮಾಜದಲ್ಲಿ ಸುಮಾರು ಜಾತಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಇದೇ ನಮ್ಮ ಜಾತಿಯವ್ರನ್ನ ಮಾತ್ರ ಸೇರಿ ಮಾಡ್ಬೇಕು ಅನ್ನೋಂಥ ಉದ್ದೇಶ ಅಂತೂ ಅಲ್ಲ. ನಮ್ಮ ಹಿಂದುಳಿದ ಸಮಾಜ ಕೂಡ ಮುಂದೆ ಬರ್ಬೇಕು ಅನ್ನೋಂಥ ಒಂದು ಉದ್ದೇಶ. ಹಾಗೇನೆ ನೀವು ಮಕ್ಕಳು ಸಹ ಎಲ್ಲೋ ಒಂದು ಮೂಲೆಯಲ್ಲಿ ಕುರಿ ಕಾಯ್ಕೊಂಡು ಯಾವುದೋ ಒಂದು ವ್ಯವಸಾಯ ಮಾಡ್ಕೊಂಡು ಇಷ್ಟು ಕಷ್ಟಪಟ್ಟು ನೀವು ಇಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ದೀರಾ, ಅದನ್ನ ಎಲ್ಲೋ ಒಂದ್ ಹತ್ರ ಗುರುತಿಸಿದ್ರು ನಮ್ಮನ್ನ ಅನ್ನೋಂತ ಒಂದು ಆಶಾ ಭಾವನೆ ಮತ್ತು ಮುಂದೆ ಏನಾದ್ರೂ ಮಾಡ್ಬೇಕು ಅನ್ನೋಂತ ಒಂದು ಮನಸ್ಥಿತಿ ನಿಮಗೂ ಬರ್ಬೇಕು ಅನ್ನೋಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬಂದಿದೀವಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಹಿಂದೆ ನಿಮ್ಮ ಶಾಲೆಯಲ್ಲೋ ನಿಮ್ಮ ತಂದೆ ತಾಯಿಯಾಗಿಯೋ ಯಾವುದೋ ರೂಪದಲ್ಲಿ ಗುರುಗಳಿದ್ದಾರೆ. ಆದ್ರೆ ನೀವು ಈ ಗುರಿಯನ್ನ ಯಾವ್ದನ್ನ ಮಾಡ್ಬೇಕು ಅಂತಕ್ಕಂಥದ್ದು, ಗುರಿಯನ್ನ ಏನ್ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ನೀವೇ ನಿರ್ಧಾರ ಮಾಡ್ಬೇಕು. ಸರ್ ಹೇಳಿದ್ರು, ಮುಂದೆ ಕಲ್ಲಿರ್ಬೋದು, ಅದ್ರ ಮೇಲೆ ಚಪ್ಪಲಿ ಹಾಕೊಂಡ್ ನಡಿಬಹುದು, ಆದ್ರೆ ನಮ್ ಚಪ್ಪಲಿಯಲ್ಲೇ ಕಲ್ಲಿದ್ರೆ ಒಂದ್ ಹೆಜ್ಜೆನೂ ಮುಂದೆ ಇಡಕ್ ಆಗೋದಿಲ್ಲ. ಯಾಕೆಂದ್ರೆ ಚುಚ್ತಾ ಇರುತ್ತೆ. ಹಾಗೇನೆ ನಮ್ಮ ಒಳ ಮನಸ್ಸಿನಲ್ಲಿರ್ತಕ್ಕಂಥ ನನ್ ಕೈಯಲ್ಲಿ ಆಗೋದಿಲ್ಲ, ನಾನೇನು ಮಾಡಕ್ ಆಗೋದಿಲ್ಲ, ಅಯ್ಯೋ ಅದು ಕಷ್ಟ ಇದು ಕಷ್ಟ, ಬೆಳಗ್ಗೆ ಎದ್ದೊಳ್ಬೇಕಲ್ಲ, ಓದ್ಬೇಕಲ್ಲ, ಇನ್ನೊಂದು ಏನೋ ಅವನ್ ಚೆನ್ನಾಗ್ ಓದ್ತಾನೆ ಅಥವಾ ಇನ್ನೊಬ್ರು ಯಾರೋ ಚೆನ್ನಾಗ್ ಓದ್ತಾರೆ, ಅವ್ರಿಗೆ ಆ ಫೆಸಿಲಿಟಿ ಇದೆ ಈ ಫೆಸಿಲಿಟಿ ಇದೆ. ಕುರಿ ಕಾಯುವಂತ ಬೀರ್ದೇವನ್ನ ಹುಡುಗ ಮೊನ್ನೆ ಬ್ಯಾಚ್ ಅಲ್ಲಿ IAS ನಮ್ಮ ಕರ್ನಾಟಕಕ್ಕೆ ಟಾಪರ್ ಬಂದಿದ್ದಾನೆ, IPS ಸಿಕ್ಕಿದೆ. ಬೀರ್ದೇವ್ ಅಂತ ಕೇಳಿದಿರಾ? ಬೆಳಗಾಂ ಹುಡುಗ ಕುರಿ ಕಾಯ್ತಾ ಇದ್ದಾಗ ಅವನ್ಗೆ ನ್ಯೂಸ್ ಬಂತು ನಿಂದು IAS ಆಗಿದೆ ಅಂತ. ಅವನ್ಗೆ ಸಾಧ್ಯ ಆಗದೆ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಯಾವ ಮಕ್ಕಳಿಗೆ ಸಾಧ್ಯ ಆಗಲ್ಲ ಅನ್ನೋದನ್ನ ಯಾರಾದ್ರೂ ಒಬ್ರು ಹೇಳಿ ನನ್ಗೆ. ಅಂತ ಕಷ್ಟ ಏನೂ ಇಲ್ಲ. ನಿಮ್ಮ ತಂದೆ ತಾಯಿಗಳಿಗೆ ಜೊತೆಲಿ ಬಂದಿದಾರಲ್ಲ, ಅವ್ರು ಏನೋ ನೀವು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರನ್ನ ಏನು ಕಾರಲ್ಲಿ ಕರ್ಕೊಂಡು ಹೋಗ್ತೀರಿ ಅಂತನೋ ಅಥವಾ ಬೇರೆ ಎಲ್ಲೋ ನಮ್ಗೆ ದೊಡ್ಡ ಭವನ ಮಾಡಿ ಅಲ್ಲಿ ಕೂರಿಸ್ತೀರ ಅನ್ನೋ ಉದ್ದೇಶಕ್ಕೆ ಯಾರು ನಿಮ್ಮನ್ನ ಓದಿಸ್ತಾ ಇಲ್ಲ. ನನ್ ಮಗ ನಂತರ ಆಗ್ಬಾರ್ದು, ಕುರಿ ಕಾಯ್ಬಾರ್ದು, ವ್ಯವಸಾಯ ಮಾಡ್ಕೊಂಡು ಇಲ್ಲಿ ಇರ್ಬಾರ್ದು, ಕೂಲಿ ಮಾಡ್ಬಾರ್ದು ಅನ್ನೋ ಒಂದ್ ಸಣ್ಣ ಭಾವನೆ, ಸಣ್ಣ ಆಶೆಯಿಂದ ನಿಮ್ಮನ್ನ ಇಲ್ವರೆಗೂ ಅವರು ಏನ್ ಬೇಕು ಅಂದ್ರೆ ಕೊಡಿಸ್ತಾರೆ. ಅಪ್ಪ ಮೊಬೈಲ್ ಬೇಕು, ಕಂಪ್ಯೂಟರ್ ಬೇಕು, ಇಂಥ ಹೊಸ ಬಟ್ಟೆ ಬೇಕು, ಅದೇನೋ ಕಾರ್ಯಕ್ರಮ ನಡೀತಿದೆ 500 ರೂಪಾಯಿ ಬೇಕು, ಇದೆಲ್ಲ ಆಸೆಗಳು ಏನು ಅವ್ರಿಗೆ ದುಡ್ಡು ಜಾಸ್ತಿ ಆಗಿ ಮಾಡ್ತಾ ಇಲ್ಲ. ನೀವು ಅವ್ರ ತರ ಆಗ್ಬಾರ್ದು ಅನ್ನೋ ಒಂದು ಆಶಾಭಾವನೆ, ಅದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳದೆ ಹೋದ್ರೆ ನಿಮ್ಮಷ್ಟು, ನಾನು ಅದನ್ನ ದುರುಪಯೋಗ ಅಂತಾನೆ ಅಂತೀನಿ. ಸದುಪಯೋಗ ಪಡಿಸ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ದುರುಪಯೋಗ ಮಾತ್ರ ಪಡ್ಕೋಬೇಡಿ. ನಿಮ್ಮ ತಂದೆ ತಾಯಿಗಳು ಪಡ್ತಾ ಇರ್ತಕ್ಕಂಥ ಒಂದೊಂದು ಬೆವರ ಹನಿಗೂ ಸಹ ನೀವು ಜವಾಬ್ದಾರಿ ಆಗಿದ್ದೀರಾ.
ಆ ಬೆವರ ಹನಿಯನ್ನ ನಿಮ್ಮ ಮುಂದಿನ ಮೈಲುಗಲ್ಲನ್ನಾಗಿ ಮಾಡ್ಕೋಬೇಕೇ ಬಿಟ್ರೆ ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ನಿಮ್ಮಷ್ಟು ದುರದೃಷ್ಟವಂತರು ಬೇರೆ ಯಾರೂ ಇರೋದಿಲ್ಲ. ಈ ನಿಟ್ಟಿನಲ್ಲಿ ನೀವೇನು ಸರ್ ಹೇಳಿದ್ರು ಬರೀ ಗೌರ್ಮೆಂಟ್ ಜಾಬ್ ತಗೋಬೇಕಾ, ಪ್ರೈವೇಟ್ ಜಾಬ್ ತಗೋಬೇಕಾ? ನಾವು ಓದ್ತಂತ ಕಾಲದಲ್ಲಿ ಟೀಚರ್ ಜಾಬ್ ತಗೊಂಡ್ರೆ ಸಾಕು ಅನ್ನೋ ಒಂದು ಕಾಲ ಇತ್ತು. ನಾನು ಟೀಚರು ಸಹ ಆಗಿದ್ದೆ. ಮೊದಲು ನಂದು ಜಾಬ್ ಟೀಚರೇ ಇತ್ತು. ಶಿಕ್ಷಕರಾಗ್ಬಿಟ್ರೆ ಫೈನಲ್ ಸಾಕು, ಅಷ್ಟ್ ಮಾತ್ರ. ಹೆಣ್ಮಕ್ಳಿಗೆ ಎಸ್ಪೆಷಲಿ, ಗಂಡು ಮಕ್ಕಳಿಗೆ ತುಂಬಾ ಅವಕಾಶಗಳಿತ್ತು. ಅವ್ರನ್ನ ಜಿಲ್ಲೆ ಬಿಟ್ಟು ಕಳಿಸ್ತಾ ಇದ್ರು, ಬೆಂಗಳೂರು ಕಳಿಸ್ತಾ ಇದ್ರು. ಆದ್ರೆ ನಮ್ಗೆಲ್ಲ ಆಪ್ಷನ್ ಇದ್ದಿದ್ದು ಟೀಚರ್ ಆದ್ರೆ ಸಾಕು ಅಂತ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಗೆ ಸುಮಾರು ಅವಕಾಶಗಳಿದಾವೆ. SSLC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 4-5 ಕೋರ್ಸ್ ಅನ್ನ ತಗೊಳ್ತಕ್ಕಂಥ ಆಪ್ಷನ್ ಇದಾವೆ. PUC ಪಾಸ್ ಮಾಡಿರ್ತಕ್ಕಂಥವ್ರಿಗೆ ಬರೀ BE ಒಂದೇ ಅಲ್ಲ, MBBS ಒಂದೇ ಅಲ್ಲ, ಅಥವಾ ಬೇರೆ ಯಾವುದೋ ಒಂದು ದೊಡ್ಡ ಕೋರ್ಸ್ CA ಆಗಿರ್ಬೋದು, ಅದೊಂದೇ ಅಲ್ಲ, ಸುಮಾರು ಅವಕಾಶಗಳಿದಾವೆ. MBBS ಮಾಡದೇ ಇರೋರಿಗೆ ನರ್ಸಿಂಗ್ ಇರ್ಬೋದು, ರೇಡಿಯಾಲಜಿ ಇರ್ಬೋದು, ಈ ರೀತಿ ಸುಮಾರು ಕೋರ್ಸಸ್ ಈಗ ಇದಾವೆ. ಇದೆಲ್ಲ ನಿಮ್ಗೆ ಕೈಯಲ್ಲೇ ಸಿಗ್ತಾ ಇದೆ. ಏನ್ ನಿಮ್ಮನ್ನ ಹಾಳು ಮಾಡ್ತಾ ಇದೆಯಲ್ಲ ಮೊಬೈಲು, ಅದರಲ್ಲೇ ಸಿಗತ್ತೆ. ಆ ಹಾಳು ಆಗತಕ್ಕಂತ ವಿಷಯಗಳನ್ನ ಬಿಟ್ಟು ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಸುಮಾರು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾನಲ್ಲಿ ಸಿಗ್ತಾ ಇದೆ. ನಾನು ಲಾಸ್ಟ್ ಟೈಮು ಹೇಳ್ತಾ ಇದ್ದೆ, ಮೊಬೈಲ್ ಅನ್ನ ಯಾವ ರೀತಿ ಬಳಸ್ಕೋಬೇಕು. ಬರೀ ಹಾಳಾಗೋದು ಒಂದಕ್ಕೆ ಅಲ್ಲ, ರೀಲ್ಸ್ ಅನ್ನ ನೋಡೋದು ಒಂದಕ್ಕೆ ಅಲ್ಲ. ಆ ರೀಲ್ಸ್ ಅಲ್ಲೂ ಒಳ್ಳೆ ವಿಷಯಗಳಿದಾವೆ, ಅದನ್ನೆಲ್ಲ ಅಳವಡಿಸ್ಕೊಳ್ಬೇಕು. ನಿಮ್ಗೆ ಯಾವ್ಯಾವ ಕೋರ್ಸಸ್ ಇದೆ, ಯಾವ್ಯಾವ್ದು ನಿಮ್ಮಲ್ಲಿ ಪ್ರತಿಭೆ ಇದೆ ಗೊತ್ತಿರೋದಿಲ್ಲ. ಕೆಲವರಿಗೆ ಆರ್ಟ್ ಅಂದ್ರೆ ಡ್ರಾಯಿಂಗ್ ಅನ್ನ ಮಾಡ್ತಕ್ಕಂಥ ಕಲೆ ಇರ್ಬೋದು, ಕೆಲವರಿಗೆ ಬೇರೆ ಬೇರೆ ರೀತಿ ಸಂಗೀತದ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಅದು ಒಂದು ಕಲೆನೇ. ಆ ಫೀಲ್ಡ್ ಅಲ್ಲೂ ಕೂಡ ತುಂಬಾ ಫೇಮಸ್ ಆಗಿ ಈಗ ಬರ್ತಾ ಇರ್ತಕ್ಕಂಥ ಪ್ರತಿಭೆಗಳು ಇದಾವೆ. ಓದಬೇಕು, ಡಿಗ್ರಿ ಮಾಡಬೇಕು, ನಿಮ್ಮಲ್ಲಿರ್ತಕ್ಕಂಥ ಸ್ಕಿಲ್ ನ ಪ್ರದರ್ಶನ ಮಾಡಿಕೊಂಡು ಈಗಿನ ಕಾಲದಲ್ಲಿ ಬಹಳಷ್ಟು ಅವಕಾಶಗಳು ನಿಮಗಿದೆ. ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು. ನಿಮ್ಮ ತಂದೆ ತಾಯಿಯ ಬೆವರ ಹನಿಯನ್ನ ವೇಸ್ಟ್ ಮಾಡಬೇಡಿ. ಅವರ ಕಷ್ಟವನ್ನ ನೀವು ಸದುಪಯೋಗ ಪಡಿಸ್ಕೊಂಡು ನೀವು ಮುಂದೆ ಬಂದು ನಿಮ್ಮ ಹಿಂದಿನ ಪೀಳಿಗೆ, ನಿಮ್ಮ ಹಿಂದಿನ ಸಮಾಜವನ್ನ, ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ನಮ್ಮ ಕುರುಬ ಸಮಾಜದ ವಿದ್ಯಾರ್ಥಿಗಳಿಗೆ ನೀವು ಇನ್ಸ್ಪೈರ್ ಆಗ್ಬೇಕು. ಅದೇ ರೀತಿ ಈಗ ಏನು ಪ್ರಶಸ್ತಿ ತಗೊಳ್ತಾ ಇದೀವಿ, ಏನೋ ಕೊಟ್ರಪ್ಪ ಹೋದ್ರಪ್ಪ ಇಲ್ಲ. ಇಲ್ಲಿಂದ ಏನಾದ್ರೂ 4 ಮಾತುಗಳನ್ನ 4 ವಿಷಯಗಳನ್ನ ಕಲ್ತ್ಕೊಂಡು ಹೋಗ್ಬೇಕು. ಅದನ್ನ ಮುಂದೆ ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಳ್ಳೆಯ ಉದ್ಯೋಗ ಪಡ್ಕೊಳ್ಬೇಕು. ಅದ್ರ ಜೊತೆಗೆ ಸಮಾಜಕ್ಕೆ 4 ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ನಾನಾದ್ರೂ ಈ ಸಮಾರಂಭದಲ್ಲಿ ನೀವೆಲ್ಲ ಕಲಿತೀರಾ ಅಂತ ಒಂದು ಆಶಾಭಾವನೆಯನ್ನ ಪ್ರತಿ ವರ್ಷ ನಾನು ಹೇಳ್ತಾನೂ ಇದ್ದೀನಿ.